ಆತ್ಮೀಯ H16 ನ್ಯೂಸ್ ಅರ್ಥ ಶ್ರೀ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಯುದ್ಧಂತೂ ಮೋಸ್ಟ್ಲಿ ಮುಗಿಯುವಂಗೆ ಕಾಣ್ತದ. ಯಾಕಂದರೆ ಇನ್ನು ಮುಂದುವರೆದ್ರೆ ಎರಡರಾಗ ಒಂದು ನಾಶ ಆಗ್ಬೇಕು. ಒಂದು ಅಮೆರಿಕ, ಇಲ್ಲ ಇರಾನ್, ಹಿಂದಿರುವ ಚೀನಾ. ಈ ಹಂತಕ್ಕೆ ಇವತ್ತು ಬಂದು ನಿಂತುಬಿಟ್ಟದೆ ಇವತ್ತು. ಮತ್ತು ಮಧ್ಯ ಏಷ್ಯಾ ಅಥವಾ ನಾವು ಕೊಲ್ಲಿ ರಾಷ್ಟ್ರಗಳು ಅಂತ ನಾವು ಕರಿತೀವಿ, ಗಲ್ಫ್ ರಾಷ್ಟ್ರಗಳು ಅಂತ ನಾವು ಕರಿತೀವಿ. ಒಂದು 8, 10, 11 ಇರ್ಬೋದು ಅವೆಲ್ಲ ರಾಷ್ಟ್ರಗಳು. ಅವೆಲ್ಲ ಇವತ್ತು ಈ ಜಗತ್ತಿನ ಶಕ್ತಿ ಕೇಂದ್ರಗಳು. ಎಲ್ಲಿ ಸಾಕಷ್ಟು ಸಿಗ್ತದಲ್ಲ, ಆ ಎಲ್ಲಿಗಾಗಿ ಎಲ್ಲ ಕಾದಾಟ, ಕಚ್ಚಾಟ, ಜಗಳ, ಕೊಲೆ, ಸುಲಿಗೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ಕೊಲೆ, ಸುಲಿಗೆ. ಯಾರಲ್ಲಿ ಬಂದೂಕದ, ಯಾರಲ್ಲಿ ಗುಂಡದ, ಯಾರಲ್ಲಿ ಮದ್ದದ, ಯಾರು ಬಲಿಷ್ಠ ಅದರ ಅವ್ರದ. ನಮ್ಮ ಹಿರಿಯರು ಹೇಳೋದು ಸುಳ್ಳಲ್ಲ, ಜಿಸ್ಕಾ ಲಾಟಿ ಉಸ್ಕಾ ಬೈಸ್. ಈ ರೀತಿಯಾಗಿ ಅಮೇರಿಕ ಇಲ್ಲಿವರೆಗೆ ತನ್ನ ಕೈಯಾಗಿ ಬಡಿ ಹಿಡ್ಕೊಂಡು ಆಟ ಆಡ್ತಾ ಬರ್ತಾಯಿತ್ತು. ಈ ಸಲ ಚೇಂಜ್ ಆಗುವ ಎಲ್ಲ ಲಕ್ಷಣ ಕಾಣ್ತಾ ಇದ್ದವು. ಜಗತ್ತಿಗೆ ಗೊತ್ತಿರಲಿಲ್ಲ ಅಮೇರಿಕಾಗೆ ಇಷ್ಟ ಶಕ್ತಿ ಅಂತೆ ಅದಂತೇಳಿ. ಅದು ಸೂಪರ್ ಪವರ, ನಾವು ಸೋಲ್ಸೋಕ್ಕೆ ಸಾಧ್ಯ ಇಲ್ಲ. ಅದು ಅದಮ್ಯ ಶಕ್ತಿ ಅದ, ಸೈಂಟಿಫಿಕಲಿ ಮುಂದುವರೆದದ. ಇವೆಲ್ಲ ನಮ್ಮಲ್ಲಿ ಇವತ್ತಿಗೂ ಕನಸುಗಳಿದ್ದಾವೆ. ಮತ್ತು ಮುಂದುವರೆದಿರೋ ಸುಳ್ಳೇನಲ್ಲ, ಸತ್ಯ. ನಾವು ಅದ್ರ ಬಗ್ಗೆ ನಾವು ಅಲ್ಲಿಗೆ ಹೇಳಿದಿಲ್ಲ ಅದನ್ನು. ಆದರೆ ಒಂದು ಅಂತಃಶಕ್ತಿ ಅಂತಾರೆ, ಹೋರಾಟ ಶಕ್ತಿ ಅಂತ ಹೇಳ್ತಾರೆ. ಅದು ಅಲ್ಲಿ ಕುಂದಿದೆ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಕಾರಣ ಇಷ್ಟ, ಅವರು ವ್ಯಾಪಾರಿಗಳು, ಜಗದ ವ್ಯಾಪಾರಿಗಳು.